ಎಪಿಸೋಡ್ 103 ಸಮಥಿಂಗ್ ಇಸ್ ರಾಂಗ್. ಸವಿತಾ ವನಜ ಅವರು ಮಕ್ಕಳ ಜೊತೆ ಆಚೆ ಸುತ್ತಾಡಕ್ಕೆ ಹೋಗ್ತಾ ಇದ್ದಾರಂತೆ. ನಮ್ಮನ್ನು ಕರಿತಾ ಇದ್ದಾರೆ ಅಂತ ಹೇಳ್ತಿದ್ರು. ಓ, ಹಾಗಿದ್ರೆ ಇನ್ನೂ ತುಂಬ ಒಳ್ಳೆಯದು ಅಂತ ಕವಿತಾ ಖುಷಿಯಿಂದ ಹೇಳಿದ್ಲು. ಸವಿತಾ ಏನು ಕವಿತಾ ಹಾಗಂದ್ರೆ ಅಂತ ಹೇಳಿದ್ಲು. ಕವಿತಾ ಅಕ್ಕ ಸುತ್ತಾಡೋದಕ್ಕೆ ಹೋಗೋಣ ಅಂತ ಇದ್ಲು. ನೀವು ಆಚೆ ಹೋಗ್ತಾ ಇದ್ದೀರಾ, ಎಲ್ಲ ಜೊತೆಯಲ್ಲ ಹೋಗೋಣ ಅಂತ ಹೇಳಿದ್ಲು. ವನಜಾಗೆ ಸವಿತಾಗೆ ಖುಷಿ ಆಯಿತು. ಅವಳ ಮಾತು ಕೇಳಿ ಅವರು ರೆಡಿ ಆಗೋದಕ್ಕೆ ಓಡಿದ್ರು. ಹರ್ಷದ್ ಬೀಚ್ನಲ್ಲಿ ಆಟ ಆಡಿಕೊಂಡು ಒಂದು ಫೈರ್ ಕ್ಯಾಂಪ್ಗೆ ಪ್ಲ್ಯಾನ್ ಮಾಡಿದ್ದ. ಒಂದಷ್ಟು ಪ್ಲೇಸ್ ಲಿಸ್ಟ್ ಮಾಡ್ದ. ಆದರೆ ಇವ್ರ ಆಸೆಗೆ ತಣ್ಣೀರು ಬೀಳೋದ್ರಲ್ಲಿತ್ತು. ಕವಿತಾ ಹೀನಾಗೆ ಅಕ್ಕ ಹರ್ಷದವ್ರು ಆಚೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ರು. ವನಜಾ ಆಂಟಿ ಅಮ್ಮನ್ನ ಕರೀತಾ ಇದ್ರು. ನಾನು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಬಂದೆ ಅಂತ ಹೇಳಿದ್ಲು. ಅದು ಕೇಳಿ ಹೀನಾಗೆ ಖುಷಿ ಆಯಿತು. ಅವಳು ಸರಿ ರೆಡಿಯಾಗಿ ಹೋಗಿ ಅಂತ ಹೇಳಿದ್ಲು. ಕವಿತಾ ಖುಷಿಯಾಗಿ ಅವಳು ರೂಮಿಗೆ ಹೋದ್ಲು. ಹರ್ಷದ್ ಹೀನಾಗೆ ನನ್ನ ಪ್ರೀತಿ ನೆನಪಿಸೋಕೆ ಆಗದೆ ಇದ್ದರೂ ನನ್ನ ಮತ್ತೆ ಪ್ರೀತಿಸೋ ಹಾಗೆ ಮಾಡಬೇಕು ಅಂತ ಹೇಳ್ಕೊಂಡ. ಹೀನಾಗ ಒಂದು ರೀತಿ ಸಂತೋಷ ತುಂಬಿತ್ತು. ಅವಳಿಗೆ ಹರ್ಷದ್ ಮುಖಾನೇ ಎದುರಿಗೆ ಬರ್ತಾ ಇತ್ತು. ಸವಿತಾ ಪರಶಿವ ಅವರಿಗೆ ತಗೊಳ್ಳಿ ಈ ಶರ್ಟ್ ಅಂತ ಕೊಟ್ಟು ತಾನು ರೆಡಿ ಆಗೋದಕ್ಕೆ ಹೋದ್ಲು. ಸವಿತಾ ರೆಡಿಯಾಗಿ ಹಣೆಗೆ ಕುಂಕುಮ ಇಡುವಾಗ ಕುಂಕುಮ ಕೈ ಜಾರಿ ಕೆಳಗೆ ಬಿತ್ತು. ಅವಳು ಏನಿದು ಅಪಶಕನ ಅಂತ ಹೇಳ್ಕೊಂಡ್ಳು. ಹೀನಾ ಅಮ್ಮನ ರೂಮ್ಗೆ ಬಂದು ಅಪ್ಪ ಅಮ್ಮ ಇವತ್ತು ಪೂರ್ತಿ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿದ್ಲು. ಪರಶಿವ ಅವರು ಪ್ರೀತಿಯಿಂದ ಅವಳ ತಲೆ ಸವರ್ತಾ ಸರಿ ಮಗಳೇ ಅಂತ ಹೇಳಿದ್ರು. ಸವಿತಾ ಫೋನ್ ರಿಂಗ್ ಆಯಿತು. ಅವಳು ಯಾರು ಅಂತ ತನ್ನ ಫೋನ್ ತೊಗೊಂಡು ನೋಡಿದ್ಲು. ಅದು ಫ್ಯಾಕ್ಟ್ರಿ ಕಡೆಯಿಂದ ಬಂದ ಫೋನ್. ಅವಳು ಏನು ವಿಷಯ ಅಂತ ಕಾಲ್ ಪಿಕ್ ಮಾಡಿ ಕೇಳಿದ್ಲು. ಅವಳು ವಾಟ್ ಅಂತ ಶಾಕ್ ಆದ್ಲು. ಹೀನಾ ಅಮ್ಮ ಏನಾಯ್ತು ನಿನಗೆ ಅಂತ ಕೇಳಿದ್ಲು. ಸವಿತಾ ಹೇಳಿದ ಕೇಳಿ ಹೀನಾಗ ಶಾಕ್ ಆಯಿತು. ಮೈಸೂರಲ್ಲಿ 5-6 ಜನ ಕೈಯಲ್ಲಿ ಗನ್ ಹಿಡ್ಕೊಂಡು ಮೈಸೂರಿನ ಪ್ರಿನ್ಸಸ್ ಕ್ಲಾತ್ ಫ್ಯಾಕ್ಟ್ರಿ ಒಳಗಡೆ ನುಗ್ಗಿದ್ರು. ಅವರು ಫ್ಯಾಕ್ಟ್ರಿ ಮ್ಯಾನೇಜರ್ ರೂಮ್ಗೆ ಹೋಗಿ ಗನ್ ತೋರಿಸಿ ಪರಶಿವ ಸವಿತಾ ಫೋಟೋ ಇಟ್ಟು ಎಲ್ಲಿ ಅಂತ ಕೇಳಿದ್ರು. ಆ ಮ್ಯಾನೇಜರ್ ವಿಶ್ವ ಉಗುಳು ನುಂಗಿ ಇವರು 4-5 ಡೇಸಿಂದ ಕೆಲ್ಸಕ್ಕೆ ಬರ್ತಾ ಇಲ್ಲ, ಯಾಕೆ ಅಂತ ನಮಗೂ ಗೊತ್ತಿಲ್ಲ, ಇವ್ರು ಏನು ಮಾಡ್ತಿದ್ದಾರೆ ಸರ್ ಅಂತ ಕೇಳ್ದ. ಮ್ಯಾನೇಜರ್ ವಿಶ್ವ ಹೀನಾನ ನಂಬಿಕಸ್ತ ಆಗಿದ್ದ. ಅಷ್ಟು ಸುಲಭವಾಗಿ ವಿಷಯ ಬಿಟ್ಕೊಡ್ತಾ ಇರಲಿಲ್ಲ. ಅವನು ಅವರೆಲ್ಲ ವಿಜಯ್ ಕಡೆಯವರು ಅಂತ ತಿಳಿದಿದ್ದ. ಅವನು ಸ್ವಲ್ಪ ನಾಟಕ ಮಾಡ್ತಾ ಗನ್ ಕೆಳಗಿಳಿಸಿ ನನಗೆ ಅವ್ರ ಬಗ್ಗೆ ತಿಳಿದಿಲ್ಲ, ನಮ್ಮ ವರ್ಕರ್ಸ್ ಕೇಳಿ ನೋಡಿ ಅಂತ ಹೇಳ್ದ. ವಿಜಯ್ ಕಡೆ ಅವ್ರಿಗೂ ಮ್ಯಾನೇಜರ್ ಹೇಳಿದ್ದು ನಿಜ ಅನಿಸ್ತು. ಸರಿ ಅಂತ ಬಾ ಅವ್ರು ಎಲ್ಲಿ ಅಂತ ಬಾ ಅಂತ ಕರ್ಕೊಂಡು ಹೋದ. ವಿಶ್ವ ಅವ್ರಿಗೆ ಸರ್ ಸ್ಟಾಫ್ ಎದುರುಕೊಳ್ತಾರೆ, ಗನ್ ಎಲ್ಲ ಹೈಡ್ ಮಾಡ್ಕೊಳ್ಳಿ ಅಂತ ಹೇಳ್ದ. ಅವರೆಲ್ಲರೂ ಒಂದು ಮಾತು ಕೊಪ್ಪಿ ಗನ್ ಹೈಡ್ ಮಾಡಿದ್ರು. ವಿಶ್ವ ಹಲೋ ಎಲ್ಲ ಇಲ್ಲಿ ಕೇಳಿ, ಪರಶಿವ ಸವಿತಾ ಅನ್ನೋ ವರ್ಕರ್ಸ್ 4-5 ದಿನದಿಂದ ಕೆಲ್ಸಕ್ಕೆ ಬರ್ತಾ ಇಲ್ಲ, ಅವ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ಇವ್ರಿಗೆ ಹೇಳಿ ಅಂತ ಹೇಳ್ದ. ಒಬ್ಬ ಹೆಂಗಸು ಸವಿತಾ ಅವ್ರಿಗೆ ಹುಷಾರಿರಲಿಲ್ಲ, ಕೆಲಸ ಮಾಡೋಕ್ಕೆ ಕಷ್ಟಪಡ್ತಾಯಿದ್ರು, ಮನೇಲಿ ಮಕ್ಕಳು ಕೂಡ ಇಲ್ಲ, ಅದಕ್ಕೆ ಪರಶಿವ ಅವರು ಬರ್ತಾ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದ್ಲು. ಎಲ್ಲರೂ ಹೌದು ಸರ್ ಅಂತ ಹೇಳಿದ್ರು. ಆದರೆ ಅವರು ಲೆಟರಲ್ಲಿ ಲೀವ್ ಕೇಳಿಲ್ಲ ಅನಿಸುತ್ತೆ ಅಂತ ಹೇಳಿದ್ರು. ವಿಶ್ವಾಗೆ ಹೀನಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ಲು. ವಿಶ್ವ ವರ್ಕರ್ಸ್ಗೆ ರೆಡಿಮೇಡ್ ಆನ್ಸರ್ ಎಲ್ರಿಗೂ ಹೇಳಿ ರೆಡಿ ಮಾಡಿಸಿದ್ದ. ಇದನ್ನು ಕೇಳಿ ವಿಜಯ್ ಕಡೆಯವರು ಅಲ್ಲಿಂದ ಹೊರಟು ಹೋದರು. ಇದನ್ನು ವಿಶ್ವ ಕಾಲ್ ಮಾಡಿ ಸವಿತಾಗೆ ಹೇಳಿದ್ದ. ಹೀನಾ ಸ್ವಲ್ಪನೂ ನರ್ವಸ್ ಆಗದೆ ಇವತ್ತಿನ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ಲು. ನೀವು ಹೋಟೆಲ್ಗೆ ಬರೋದಕ್ಕೆ ಹೋಗಬೇಡಿ, ನೀವು ಬೇಗ ಹಾಸ್ಪಿಟಲ್ಗೆ ನಡೀರಿ ಅಂತ ಡೋರ್ ಓಪನ್ ಮಾಡಿದ್ಲು. ಎದುರುಗಡೆ ವನಜ, ಕವಿತಾ, ಅಮರ್, ಹರ್ಷದಿದ್ರು. ಹೀನಾ ಸಾರಿ ಎಲ್ರಿಗೂ, ಇವತ್ತು ನಾವು ಎಲ್ಲೂ ಬರೋದಕ್ಕಾಗೋದಿಲ್ಲ ಅಂತ ಹೇಳಿದ್ಲು. ಹೀನಾ ಕವಿತಾಗೆ ನಿನ್ನ ಹಾಸ್ಟೆಲ್ಗೆ ಹೋಗೋ ಕವಿತಾ, ಆದಷ್ಟು ಬೇಗ ನಿನಗೆಲ್ಲ ಫೋನಲ್ಲಿ ಹೇಳ್ತೀನಿ, ಅಪ್ಪ ಅಮ್ಮನ ಹಾಗೆ ಹಾಸ್ಪಿಟಲ್ಗೆ ಡ್ರಾಪ್ ಮಾಡು ಅಂತ ಹೇಳಿದ್ಲು. ಕವಿತಾ ಸರಿ ಅಂತ ತಲೆ ಆಡಿಸಿದ್ಲು. ಅವ್ರು ಅಲ್ಲಿಂದ ಆಚೆ ಬಂದಾಗ ಒಂದು ಕಾರ್ ಬಂತು. ಅದರಲ್ಲಿ ಕವಿತಾ ಅಪ್ಪ ಅಮ್ಮ ಇಬ್ಬರು ಹೊರಟರು. ಹೀನಾ ಹರ್ಷದ್ ಕಡೆ ತಿರುಗಿ ಸಾರಿ ಹರ್ಷದ್ ಅವರೇ, ನೀವು ಎಂಜಾಯ್ ಮಾಡಿ, ನಮ್ಮಿಂದ ನಿಮಗೆ ತೊಂದರೆ ಆಯಿತು ಅಂತ ಹೇಳಿದ್ಲು. ಹರ್ಷದ್ ಇಟ್ಸ್ ಓಕೆ, ನಮಗೂ ಈಗ ಹೋಗಬೇಕು ಅಂತ ಅನಿಸ್ತಾ ಇಲ್ಲ, ನಿಮ್ಮಮ್ಮ ಜೊತೆ ಬರೋದಕ್ಕೆ ತುಂಬ ಖುಷಿಯಾಗಿದ್ರು, ನಾಳೆ ಇಲ್ಲ ನಾಳಿದ್ದು ಹೋಗೋಣ ಅಂತ ಹೇಳಿ ಹಾಗೆ ಆಫೀಸ್ಗೆ ಹೋದ. ಅವನು ಸುಮ್ಮನೆ ಹೋಗಲಿಲ್ಲ, ಹೀನಾ ಫ್ಯಾಮಿಲಿಗೆ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಿದ್ದ. ಕಾರಲ್ಲಿದ್ದ ಡ್ರೈವರ್ ಕಮ್ ಆರ್ಯ ಕವಿತಾಗೆ ಎಲ್ಲ ವಿಷಯ ಹೇಳ್ದ. ಕವಿತಾ ಇಷ್ಟೆಲ್ಲ ಆಗಿದೆ ಅಂತ ಸರಿ ಅಂತ ಹೇಳ್ತಿದ್ಲು. ಅವಳು ಎಲ್ಲೇ ಕಾರ್ ನಿಲ್ಲಿಸು ಅಂತ ಹೇಳಿದ್ಲು. ಅಪ್ಪ ಅಮ್ಮ ಬನ್ನಿ ಅಂತ ಆಟೋ ಕರೆದು ಅದ್ರಲ್ಲಿ ಕೂತ್ಕೊಂಡ್ಳು. PVR ಹಾಸ್ಪಿಟಲ್ ಮ್ಯಾನೇಜರ್ಗೆ ಆಗಲೇ ಕಾಲ್ ಬಂದಿತ್ತು. ಹೀನಾ ಇದ್ದ 4 to 5 ಫೇಕ್ ರಿಪೋರ್ಟ್ ರೆಡಿಯಾಗಿತ್ತು. ಹೋಗಿ ಸವಿತಾ ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡ್ಳು. ಸವಿತಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ್ಲು. ಕವಿತಾ ಅಮ್ಮ ಕ್ಯೂಟಾಗಿ ಕಾಣಿಸ್ತಾ ಇದೆಯಾ ಅಂತ ತಮಾಷೆ ಮಾಡಿ ಹಾಸ್ಟೆಲ್ ಕಡೆ ಹೋದ್ಲು. ಆರ್ಯ ಕವಿತಾ ಎಲ್ಲನೂ ಏನು ಮಾಡಬೇಕು ಅಂತ ಹೇಳ್ದ.
ಈ ಕಡೆ ವಿಜಯ್ ಕಡೆ ಅವರು ವಿಜಯ್ಗೆ ಫೋನ್ ಮಾಡಿ ನಡೆದ ಬಗ್ಗೆ ಹೇಳಿದ್ರು. ವಿಜಯ್, ಹಾಗಿದ್ರೆ ಮೈಸೂರು ಹಾಸ್ಪಿಟಲಲ್ಲಿ ಹುಡುಕಿ ಅಲ್ಲಿ ಅಡ್ಮಿಟ್ ಆಗಿದ್ದೀರಾ ನೋಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಎಮಿಲಿಯ ಜೊತೆ ಬೇಜಾರಲ್ಲಿ HVA ಹಾಸ್ಪಿಟಲ್ಸ್ ಕಡೆ ಬಂದ್ಲು. ನಮಿತಾ ಹುಷಾರಾಗಿದ್ಲು. ತಕ್ಕ ಮಟ್ಟಿಗೆ ಅವಳ ಬಾಡಿ ನಾರ್ಮಲ್ ಆಗ್ತಾ ಇತ್ತು. ಹೀನಾ ಅವಳ ಟೆಸ್ಟ್ ರಿಪೋರ್ಟ್ ನೋಡ್ತಿದ್ಲು. ಅವನನ್ನ ಅಬ್ಸರ್ವೇಷನಲ್ಲಿ ಇಟ್ಟಿದ್ರಿಂದ ಅವಳ ಬಾಡಿಲಾಗಿದ್ದ ಚೇಂಜಸ್ ಗಮನಿಸಿದ್ಲು. ಹಾಗೆ ಏನೋ ಸೀಕ್ರೆಟ್ ಆಗಿರೋದು ನೋಡಿ ಅವಳು ನಮಿತಾ ಹೊಟ್ಟೆ ಪ್ರೆಸ್ ಮಾಡಿದ್ಲು. ಆಗ ಅಬ್ಸರ್ವೇಷನಲ್ಲಿ ಏನೋ ಚೇಂಜಸ್ ಆಯಿತು. ಹೀನಾಗೆ ಪೀಸ್ಫುಲ್ ಟ್ಯಾಬ್ಲೆಟ್ ಕೊಟ್ಟ ನಂತರ ಟೆಸ್ಟ್ ರಿಪೋರ್ಟ್ ಬಂದಿತ್ತು. ಅದನ್ನು ಮೇರಿ ಮೇಡಮ್ ನಮಿತಾ ಅವರ ಟೆಸ್ಟ್ ರಿಪೋರ್ಟ್ ಅಂತ ತಂದ್ಕೊಟ್ಲು. ಹೀನಾ ಅವಳ ರಿಪೋರ್ಟ್ ನೋಡಿ ನನ್ನ ಗೆಸ್ ಕರೆಕ್ಟ್, ಅವಳಿಗೆ ಪಾಯ್ಸನ್ ಮಿಕ್ಸ್ ಆಗಿದೆ ಅಂತ ಹೇಳ್ಕೊಂಡ್ಲು. ಆದರೆ ಯಾವುದು ಅಂತ ಗೊತ್ತಾಗೋದಕ್ಕೆ ಇನ್ನು 2 ಡೇಸ್ ಆದರೂ ಬೇಕು. ಹೀನಾ ನಮಿತಾ ಹೊಟ್ಟೆಲಿ ಏನಿದೆ ಅಂತ ನೋಡ್ತಿದ್ಲು. ಅವಳು ಸಣ್ಣ ಮೆಡಿಕಲ್ ಕ್ಯಾಮ್ರಾನ ನಮಿತಾ ಬಾಡಿ ಒಳಗೆ ಬಿಟ್ಲು. ಅದರಲ್ಲಿ ಅದರ ವಿಡಿಯೋ ತುಣುಕುಗಳು ಫೋಟೋ ಕ್ಯಾಪ್ಚರ್ ಆಗಿತ್ತು. ಅವಳದನ್ನು ತರಿಸ್ಕೊಂಡು ನೋಡಿದ್ಲು. ಎಕ್ಸ್ರೇಲೂ ಅದ್ರ ಗುರುತು ಸಿಕ್ತು. ಅದು ಒಂದು ರೀತಿಯ ಪುಟ್ಟ ಸಿಲ್ವರ್ ಬಾಕ್ಸ್ ಇತ್ತು, ಚಿಕ್ಕ ಬೆರಳಿನ ಸೈಜಲ್ಲಿ. ಅದನ್ನು ನೋಡೋ ಅಷ್ಟರಲ್ಲಿ ಟೈಮ್ ಕಳೆದು ಹೋಗಿತ್ತು. ಈ ಕಡೆ ವಿಜಯ್ ಕಡೆ ಅವರು ಸವಿತಾ ಪರಶಿವ ಮೈಸೂರಲ್ಲಿ ಇಲ್ಲ ಅನ್ನೋ ಸುದ್ದಿ ವಿಜಯ್ಗೆ ಬಂತು. ವಿಜಯ್ ಏನೋ ಥಿಂಕ್ ಮಾಡಿ ಕವಿತಾ ಮಂಗಳೂರಿನಲ್ಲಿ ಇರೋದು, ಅವಳು ಇಲ್ಲಿದ್ದಾಳೆ, ಇನ್ಫಾರ್ಮೇಷನ್ ಹುಡುಕಿ ಅಂತ ಹೇಳಿದ್ರು. ವಿಜಯ್ ಮತ್ತೆ ಯಾರಿಗೋ ಫೋನ್ ಮಾಡಿ ಏನೋ ಹೇಳ್ದ. ಇಷ್ಟೆಲ್ಲ ಟ್ವಿಸ್ಟ್ಗಳ ನಡುವೆ ಹೀನಾ ಹರ್ಷದ್ ಪ್ರೀತಿ ಸಕ್ಸಸ್ ಆಗುತ್ತಾ? ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ಬನ್ನಿ ನೆಕ್ಸ್ಟ್ ಎಪಿಸೋಡ್ ಕೇಳೋಣ. ಎಪಿಸೋಡ್ 104 ಹರಿ. ವಿಜಯ್ ಕವಿತಾ ಇರೋ ಮಂಗಳೂರಿನಲ್ಲಿ ಒಂದಷ್ಟು ಹುಡುಗರನ್ನ ಅವಳ ಮೇಲೆ ಗಮನ ಇಡೋದಕ್ಕೆ ಬಿಟ್ಟಿದ್ದ. ಕವಿತಾ ಸುಮಾರು 2-3 ವರ್ಷಗಳಿಂದಾನು ಒಂದೇ ರೂಟ್, ಹಾಸ್ಟೆಲ್, ಕಾಲೇಜ್ ಅಷ್ಟೇ ಆಗಿತ್ತು. ಹಾಗಾಗಿ ಆ ಹುಡುಗರು ಅವಳ ಮೇಲೆ ಗಮನ ಕೊಡದೆ ನೆಗ್ಲೆಕ್ಟ್ ಮಾಡ್ತಿದ್ರು. ಈಗ ವಿಜಯ್ ಕಾಲ್ ಮಾಡಿದ್ರಿಂದ ಅವ್ರಿಗೆ ಭಯ ಆಯಿತು. ಅವರು ಡ್ರಿಂಕ್ಸ್ ಮಾಡ್ತಾ ಹೋಟೆಲಲ್ಲಿದ್ದರು. ಆದರೆ ವಿಜಯ್ ಭಯಕ್ಕೆ ಹಾಸ್ಟೆಲ್ ಅಂತ ಹೇಳಿದ್ರು. ವಿಜಯ್, ಹೇಳಿ, ಅವಳು ಎಲ್ಲಿಯಾದರೂ ಹೋಗೋದು ಬರೋದು ಮಾಡ್ತಾ ಇದ್ಲಾ ಅಂತ ಕೇಳ್ದ. ಆ ಕಡೆ ಹುಡುಗರು, ಇಲ್ಲ ಸರ್, ಅವ್ರು ಎಲ್ಗೂ ಹೋಗ್ತಾ ಇಲ್ಲ, ಕಾಲೇಜ್, ಹಾಸ್ಟೆಲ್, ಮನೆ ಅಂತಾನೇ ಇದ್ದಾರೆ ಅಂತ ಹೇಳಿದ್ರು. ವಿಜಯ್ ಸ್ವಲ್ಪ ಅವಳನ್ನ ಫಾಲೋ ಮಾಡಿ, ಅವ್ರ ಅಪ್ಪ ಅಮ್ಮ 3 ದಿನದಿಂದ ಕಾಣ್ತಾ ಇಲ್ಲ, ಅಲ್ಲಿಗೆ ಏನಾದರೂ ಬಂದಿದ್ರಾ ನೋಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ವಿಜಯ್ಗೆ ಯಾವ ದಾರಿನೂ ಕಾಣ್ತಾ ಇರಲಿಲ್ಲ. ಕಾಲ್ ಕಟ್ ಮಾಡಿದ ಹುಡುಗರು, ಏನೋ ಇದು, ನಾವು 2-3 ವರ್ಷಗಳಿಂದ ಅವಳು ಎಲ್ಲಿಗೂ ಹೋಗ್ತಾ ಇಲ್ಲ ಅಂತ ನೆಗ್ಲಿಜೆನ್ಸಿ ಮಾಡಿದ್ವಿ, ಇದೇನಾದರೂ ವಿಜಯ್ ಸರ್ಗೆ ಗೊತ್ತಾದರೆ ಅಂತ ಹೇಳ್ಕೊಂಡು ಕವಿತಾ ಇರೋ ಹಾಸ್ಟೆಲ್ ಕಡೆ ಹೋದರು. ಟೈಮ್ 10 ಆಗಿತ್ತು. ಕವಿತಾ ಲೇಟ್ ಆಯಿತು ಅನ್ನೋ ಹಾಗೆ ಬೇಗ ಬೇಗ ಬುಕ್ ಬ್ಯಾಗ್ ಇಟ್ಕೊಂಡು ಸ್ಟೆಪ್ಸ್ ಇಳೀತಾ ಬರ್ತಾ ಇದ್ಲು. ವಿಜಯ್ ಕಡೆ ಹುಡುಗರು ಕವಿತಾ ಎಲ್ಲೂ ಹೋಗದೆ ಇರೋದಕ್ಕೆ ಸದ್ಯ ಬದುಕಿದ್ವಿ ಅಂತ ಸಮಾಧಾನ ಪಡ್ಕೊಂಡ್ರು. ಕವಿತಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಲ್ಲಿ ತನ್ನ ಕಾಲೇಜ್ ಕಡೆ ಹೋದ್ಲು. ಕವಿತಾ ಬಸ್ಸಲ್ಲಿ ದರಿದ್ರ ವಿಜಯ್ ಹಂಗೆ ಹಿಂಗೆ ಅಂತ ಗೊಣಗೊಣ ಅಂತ ಬೈಕೊಂಡು ಹೋಗ್ತಾ ಇದ್ಲು. ಬಸ್ ಡ್ರೈವರ್ ಸಡನ್ನಾಗಿ ಬ್ರೇಕ್ ಹಾಕ್ದ. ಅವಳು ಯಾರ ಮೇಲೋ ಬಿದ್ಲು. ಅವಳು ಸಾರಿ ಅಂತ ಬಿದ್ದವ್ರ ಕಡೆ ನೋಡಿದ್ಲು. ನೀನಾ ಅಂತ ಕೇಳಿದ್ಲು. ಅವನು ನಾನೇ ಅಂತ ಹೇಳ್ದ. ಕವಿತಾ, ಯಾಕೆ ಕೆಲಸ ಇಲ್ವಾ ನಿನಗೆ, ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ ಅಂತ ಕೇಳಿದ್ಲು. ಅವನು, ಇನ್ನೇನು ಮಾಡೋದು, ನನ್ನ ಹುಡುಗಿಗೆ ಸೆಕ್ಯೂರಿಟಿ ಕೊಡ್ಬೇಕು ತಾನೆ, ಅದಕ್ಕೆ ಬಂದೆ, ಅಲ್ಲದೆ ಫೋನ್ ತೆಗಿಯಲ್ಲ, ಮೆಸೇಜ್ ಮಾಡೋದೇ ಇಲ್ಲ, ಇನ್ನೇನು ಮಾಡಲಿ ಅಂತ ಕಂಬಿ ಹಿಡಿದು ಅವಳನ್ನು ಪ್ರೀತಿಯಿಂದ ನೋಡ್ತಾ ಕೇಳ್ದ. ಹರಿ, ಸಾಕು ನಿಂದು, ನೀನು ಯಾರು ಅಂತ ನಿನ್ನ ಜೊತೆ ಮಾತಾಡಬೇಕು, ಸುಮ್ಮನೆ ಹೋಗಿಲ್ಲಿಂದ ಅಂತ ಹೇಳಿದ್ಲು. ಹರಿ, ಸರಿ ಹಾಗಾದರೆ ಇದು ನಿಂದ ಬಸ್, ಎಲ್ಲಿಯಾದರೂ ನಿಂತ್ಕೋತೀನಿ, ನಿಂಗೇನು ಪ್ರಾಬ್ಲಮ್ ಅಂತ ಕೇಳ್ದ. ಕವಿತಾ, ಅಯ್ಯೋ ಏನೂ ಇಲ್ಲ ತಂದೆ, ಬಿಟ್ಬಿಡು ನನ್ನ ಅಂತ ಸುಮ್ಮನೆ ಆದ್ಲು. ಹರಿ ಅವಳಿಗೆ ಸಾಂಗ್ ಆಡೋಕೆ ಶುರು ಮಾಡ್ದ. ಒಲವಿನ ಉಡುಗೊರೆ ಕೊಡಲೇನು ಅಂತ. ಕವಿತಾ ಒಂದು ಬಾಯಿಗೆ ಬೆರಳಿಟ್ಟು, ತಂದೆ ಸಾಕಣೋ, ಜನ ಬಸ್ ಇಳಿದು ಹೊರಟು ಹೋಗ್ಬಿಟ್ರು ಅಂತ ಹೇಳಿದ್ಲು. ಜನ ಹೋದರೆ ಹೋಗ್ಲಿ ಮಾರಯ್ಯ, ಆಮೇಲೆ ಬಸ್ ಡ್ರೈವರು ಹೋಗ್ಬಿಟ್ರೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ಲು. ಬಸ್ಸಲ್ಲಿದ್ದ ಜನರು ಕವಿತಾ ಮಾತು ಕೇಳಿ ನಗೋದಕ್ಕೆ ಶುರು ಮಾಡಿದ್ರು. ಹರಿ, ಕವಿತಾ ಇಟ್ಸ್ ಟೂ ಮಚ್ ಅಂತ ಹೇಳ್ದ. ಅದಕ್ಕೆ ಅವಳು ನಗ್ತಾ ಬ್ಲಾ ಬ್ಲಾ ಅಂತ ಹೇಳ್ತಾ ನಗ್ತಾ ಇದ್ಲು. ಬಸ್ ಸ್ಟಾಪ್ ಆಯಿತು. ಕವಿತಾ ಏನಾಯಿತು ಅಂತ ಸುತ್ತ ನೋಡಿದ್ಲು. ಹರಿ ನಗ್ತಾ, ನಡಿ, ಹಲ್ ಬಿಡ್ತಾ ಇದ್ರೆ ಏನೂ ಗೊತ್ತಾಗೋದೇ ಇಲ್ಲ ಅಲ್ವಾ ಅಂತ ನಗ್ದ. ಕವಿತಾ ಈ ಅಂತ ಹೇಳ್ಕೊಂಡು ಕೆಳಗಿಳಿದ್ಲು. ಕವಿತಾ ಕಾಲೇಜ್ ಕಡೆ ಬಂದು 3-4 ದಿನಗಳಾಗಿತ್ತು. ಕಾಲೇಜ್ ಎಲ್ಲ ಹುಡುಗರಿಗೆ ಕ್ಲಾಸಲ್ಲಿ ಇರೋದಕ್ಕೆ ಬೇಜಾರಾಗ್ತಾ ಇತ್ತು, ಕವಿತಾ ಇಲ್ಲ ಅಂತ. ವಿಜಯ್ ಕಡೆ ಅವರು ಕವಿತಾ ಕಾಲೇಜ್ ಒಳಗೆ ಹೋಗಿದ್ದು ನೋಡಿ, ಸರಿ ಮಗ ಬಾ, ಇಲ್ಲೇ ಟೀ ಅಂಗಡಿ ಹತ್ರ ಹೋಗೋಣ ಅಂತ ಅಲ್ಲಿಗೆ ಹೋಗಿ ಕವಿತಾ ಬರೋದನ್ನು ವಾಚ್ ಮಾಡೋದಕ್ಕೆ ಕೂತ್ಕೊಂಡ್ರು. ಕವಿತಾ ಕಾಲೇಜ್ ಕ್ಯಾಂಪಸ್ ಒಳಗೆ ಕಾಲಿಟ್ಟಿದ್ದು ನೋಡಿ ಎಷ್ಟೋ ಹುಡುಗಿಯರು ಜಲಸ್ ಪಡ್ಕೊಂಡ್ರು. ಕೆಲವರು ಸುಟ್ಟು ಹಾಕೋ ಹಾಗೆ ನೋಡ್ತಾ ಇದ್ರು.
ಹರಿ ಕವಿತಾ ಹಿಂದೆ ಬರ್ತಾ, ಕವಿತಾ ಎಲ್ಲೇ ಹೋಗಿದೆ ಇಷ್ಟು ದಿನ, ಎಷ್ಟು ಬೋರ್ ಅನಿಸ್ತಾಯಿತ್ತು ಗೊತ್ತಾ, ಕಾಲೇಜ್ ನೀನಿಲ್ಲದೆ ಅಂತ ಹೇಳ್ದ. ಅದಕ್ಕೆ ಕವಿತಾ, ಹರಿ ಅಣ್ಣ ಸುಮ್ಮನೆ ಹೋಗು, ತಲೆ ತಿನ್ಬೇಡ ನನಗೆ ಅಂತ ಹೇಳಿದ್ಲು. ಹರಿ, ಸಾಕು ನಿಲ್ಸು ಕವಿತಾ, ಕೆಂಡದ ಮೇಲೆ ನಡೆಯಬಲ್ಲೆ, ಕಹಿ ಆಗಲಕಾಯಿ ತಿನ್ನಬಲ್ಲೆ, ಸೆಮಿಸ್ಟರ್ ಎಕ್ಸಾಮ್ ಫೇಲ್ ಆದರೂ ಅದರ ನೋವನ್ನು ತಡೆದುಕೊಳ್ಳಬಲ್ಲೆ, ಆದರೆ ನೀನು ನನ್ನ ಅಣ್ಣ ಅನ್ನೋದನ್ನು ಮಾತ್ರ ಸಹಿಸಲಾರೆ 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 ಕವಿತಾ. ನಿನ್ನ ಬಾಯಿಂದ ಇಂಥ ಕೆಟ್ಟ ಮಾತುಗಳು ಬರಬಾರ್ದು ಅಂತ ಹೇಳ್ದ. ಕವಿತಾ ಕಣ್ಣು ಮಾಡಿಕೊಂಡು, ಹರಿ ನಾನೇನು ಕೆಟ್ಟ ಮಾತಾಡಿದೆ ಅಂತ ಕೇಳಿದ್ಲು. ಇನ್ನೇನು ಕವಿತಾ, ಅಣ್ಣ ಅನ್ನೋದು ಅದು ನನಗೆ ತುಂಬಾ ಕೆಟ್ಟ ಪದ ಅಂತ ಹೇಳ್ದ. ಕವಿತಾ ಅದಕ್ಕೇನೀಗ ಅಂತ ತನ್ನ ಕಣ್ಣು ಆರಿಸಿ ಕೋಪದಿಂದ ಕೇಳಿದ್ಲು. ಇನ್ನೇನು ಕವಿತಾ, ಗಂಡ ಆಗೋ ನನ್ನ ಅಣ್ಣ ಅನ್ನೋದು ತುಂಬ ಕೆಟ್ಟ ಪದ ಅಂತ ಹೇಳ್ದ. ಕವಿತಾ, ನಿನ್ನ ಅಂತ ಕೆಳಗೆ ಬಿದ್ದಿದ್ದ ಕಲ್ಲನ್ನು ತಗೊಂಡು ಅವನಿಗೆ ನಿನ್ನ ಬುರುಡೆ 2 ಪೀಸ್ ಮಾಡಿಬಿಡ್ತೀನಿ ಅಂತ ಅವನ ಹತ್ರ ಬಂದ್ಲು. ಹರಿ ರನ್ ಅಂತ ಓಡೋದಕ್ಕೆ ಶುರು ಮಾಡ್ದ. ಕವಿತಾನು ಹರಿ ಹಿಂದೆ ಓಡಿದ್ಲು. ಕಾಲೇಜ್ ಬಾಯ್ಸ್ ಎಲ್ಲರೂ ಹರಿ ಲಕ್ ನೋಡಿ ಹೊಟ್ಟೆ ಉರ್ಕೊಳ್ತಿದ್ರು. ಕವಿತಾ ಹರಿ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ಕಾಲು ಎಳಿತಾ ಇದ್ದಿದ್ದು. ಇನ್ನು ಕೆಲವೊಂದಷ್ಟು ರೀಸನಿಂದ ಬಾಯ್ಸ್ ಅವಳಿಂದ ದೂರ ಇದ್ಲು. ಹರಿ ಕವಿತಾಗೆ ಕಾಲೇಜ್ ಸೇರಿಕೊಂಡ ಸ್ಟಾರ್ಟಿಂಗಿಂದನೂ ಗೊತ್ತು. ಹರಿ ಕವಿತಾ ರೋಡ್ ಕ್ರಾಸ್ ಮಾಡುವಾಗ ಕವಿತಾ ಲಾರಿಗೆ ಸಿಕ್ಕ ನಿಂಬೆಹಣ್ಣು ಹಣ್ಣಾಗೋಗ್ಬಿಡ್ತಿದ್ಲು. ಆಗ ಅವನು ಅವಳನ್ನು ಕಾಪಾಡಿದ್ದ. ಆದ್ದರಿಂದ ಕವಿತಾ ಹರಿ ಏನೇ ತರಲೆ ಮಾಡಿದ್ರು ಸಹಿಸ್ಕೊಳ್ತಿದ್ಲು. ದಿನಗಳು ಕಳೆದಂತೆ ಅವರು ಫ್ರೆಂಡ್ಸ್ ಆಗಿದ್ರು. ಕವಿತಾ ಕ್ಲಾಸ್ ಕಾರಿಡಾರ್ಗೆ ಹೋದರೂ ಕಲ್ಲು ಹಿಡಿದು ಹರಿ ಹಿಂದೆ ಓಡ್ತಾ ಇದ್ಲು. ಸುಮತಿ ಕವಿತಾ ನೋಡಿ, ಕವಿತಾ ಅಂತ ಓಡ್ ಬಂದು ಹಗ್ ಮಾಡಿಕೊಂಡು, ಎಷ್ಟು ದಿನ ಆಯಿತು ನಿನ್ನ ನೋಡಿ ಅಂತ ಖುಷಿಯಿಂದ ಹೇಳಿದ್ಲು. ಸುಮತಿ 1 ವೀಕಿಂದ ಸಿಕ್ಕಿರಲಿಲ್ಲ ಕವಿತಾಳಿಗೆ. ಕವಿತಾಗೂ ಸುಮತಿ ನೋಡಿ ಸುಮ್ಮು ಅಂತ ಹಗ್ ಮಾಡಿಕೊಂಡ್ಲು. ಸುಮತಿ ಕವಿತಾಗೆ, ನನ್ನ ನೋಟ್ಸ್ ಬ್ಯಾಲೆನ್ಸ್ ಇದೆ ಕಣೆ, ನಿನ್ನ ನೋಟ್ಸ್ ಕೊಡು ಅಂತ ಕೇಳಿದ್ಲು. ಕವಿತಾ ಟೇಕ್ ಇಟ್ ಅಂತ ಕೊಟ್ಲು. ಕವಿತಾ ಪೂರ್ತಿ ನೋಟ್ಸನ್ನೇ ಬರೆದು ಕಂಪ್ಲೀಟ್ ಮಾಡಿಬಿಟ್ಟಿದ್ಲು. ಸುಮತಿ, ಕವಿತಾ ಏನೇ ಇದು ಸಿಲೆಬಸ್ ಆಗಿಲ್ಲ ಕಣೆ, ಎಲ್ಲ ನೋಟ್ಸ್ ಕಂಪ್ಲೀಟ್ ಮಾಡಿದ್ಯಾ ಅಂತ ಹೇಳಿದ್ಲು. ಕವಿತಾ ಎಸ್ ಅಂತ ಹೇಳಿದ್ಲು. ಸುಮತಿ ಪೇಜ್ ಟರ್ನ್ ಮಾಡಿ ನೋಡ್ತಾ ಇದ್ಲು. ಮ್ಯಾಥಮೆಟಿಕ್ ಪ್ರಾಬ್ಲಮ್ನು ಬಿಡಿಸ್ಬಿಟ್ಟಿದ್ಲು. ಸುಮತಿ ಅವಳು ಬಾಯಿ ಓಪನ್ ಮಾಡಿ, ಇವಳು ಸೀನಿಯರ್ಸ್ ನೋಟ್ಸ್ ಕಾಪಿ ಮಾಡಿದಾಳೆ ಅಂತ ಅಂದ್ಕೊಂಡ್ರೆ ಇಷ್ಟು ಚೆನ್ನಾಗಿ ಸೀನಿಯರ್ಸ್ ಇರಲಿ ನಮ್ಮ ಆಫ್ ಬಾಂಡ್ಲಿ ನಾರಾಯಣ್ ಸರ್ರೇ ಮಾಡಲ್ಲ ಅಂತ ಹೇಳ್ಕೊಂಡ್ಳು. ಹೇ ಕವಿತಾ, ಯಾವ ಕಾಲೇಜ್ದು ನೋಟ್ಸ್ ಇದು, ಇಷ್ಟು ಸಿಂಪಲಾಗಿ ಪ್ರಾಬ್ಲಮ್ ಬಿಡಿಸಿದ್ದಾರೆ ಅಂತ ಕೇಳಿದ್ಲು. ಕವಿತಾ ಸುಮತಿ ತಲೆಗೆ ಮೊಟ್ಕಿ, ಲೇ ನಾನೇ ಕಣೆ ಬಿಡಿಸಿರೋದು, ಕೊಡು ಅಂತ ತಗೊಂಡ್ಲು. ಸುಮತಿ, ಅಲ್ಲ ಕಣೆ, ನೀನು ಬ್ರಿಲಿಯಂಟ್ ಇಂಟೆಲಿಜೆಂಟ್ ಅಂತ ನನಗೆ ಗೊತ್ತು, ಆದರೆ ಇಷ್ಟು ಅಂತ ಗೊತ್ತಿರಲಿಲ್ಲ. ಎಲ್ಲೇ ಇದ್ದೆ ನೀನು ಇಲ್ಲಿ ತನಕ ಅಂತ ಅದನ್ನೇ ಸಾಂಗ್ ಥರ ಹಾಡಿದ್ಲು. ಅಲ್ಲಿಗೆ ಬಂದು ಹರಿ, ನನ್ನ ಹಾಟಲ್ಲಿ ಕಣೆ ಸುಮತಿ ಅಂತ ಹೇಳ್ದ. ಕವಿತಾ ಅವನ್ನ ಹಿಡ್ಕೊಂಡು ಪೆನ್ನಲ್ಲಿ ಚುಚ್ಚೋಕೆ ಹೋದ್ಲು. ಹರಿ, ಸಾಕು ಬಿಡೆ ಅಂತ ಹೇಳಿದ್ಲು. ಪಾಪ ಹರಿ ಅಂತ ಹೇಳಿದ್ಲು. ಈ ಕಡೆ ಅಮರ್ ಹಾಸ್ಪಿಟಲಿಗೆ ಬಂದ. ಹೀನಾ ಅಂದರೆ ಅಮೆಲಿಯಾ ಮಾರ್ಟಿನ್ ಕಳಿಸಿದ್ದ ಟ್ಯಾಬ್ಲೆಟ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ನೋಡ್ದ. ಆದರೆ ಸ್ಮೆಲ್ ನೋಡ್ದವನೇ, ಇಟ್ಸ್ ಅನ್ಬಿಲೀವೇಬಲ್, ಈ ಟ್ಯಾಬ್ಲೆಟ್ ಅಂತ ಡೌಟಿಂದ ಯೋಚನೆ ಮಾಡ್ದ. 2 ಇಯರ್ಸ್ ಬ್ಯಾಕ್ ಅಮೇರಿಕದ ಒಂದು ಮೆಡಿಕಲ್ ಆರ್ಗನೈಸೇಷನ್ಸ್ ಪ್ರೋಗ್ರಾಮಲ್ಲಿ ಮಿಸ್ಟರ್ ಸೋಫಿಯಾ ಜೋಸೆಫ್ ಅನ್ನೋ ಮಿಸ್ಟೀರಿಯಸ್ ಲೇಡಿ ಹ್ಯಾಪಿ ಅಟ್ 2430 ಪೀಸ್ಫುಲ್ ಟ್ಯಾಬ್ಲೆಟ್ನ ಇಂಟ್ರಡ್ಯೂಸ್ ಮಾಡಿದರು. ಆ ಟ್ಯಾಬ್ಲೆಟ್ಗೆ ತಕ್ಕ ಮಟ್ಟಿಗೆ ಅಮರ್ ತಿಳ್ಕೊಂಡಿದ್ದ. ಅಮರ್ ಅಲ್ಲಿನ ಟ್ಯಾಬ್ಲೆಟ್ ಬಗ್ಗೆ ಕೇಳಿ ಫುಲ್ ಇಂಪ್ರೆಸ್ ಆಗಿದ್ದ. ಅಮರ್ಗೆ ಮೆಡಿಕಲ್ ಫೀಲ್ಡಲ್ಲಿ ವಿಶೇಷ ಸ್ಥಾನಮಾನ ಇತ್ತು. ಮುಂದೆ ಏನಾಗುತ್ತೆ, ಅಮರ್ ಆ ಟ್ಯಾಬ್ಲೆಟ್ನ ಯಾರು ತಂದುಕೊಟ್ಟಿದ್ದು ಅಂತ ತಿಳ್ಕೊಳ್ತಾನ, ಇದರಿಂದ ನಮ್ಮ ಹೀನಾ ಬಗ್ಗಿನ ಸತ್ಯ ಏನಾದರೂ ಹೊರ ಬರುತ್ತಾ, ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡಲ್ಲಿ. ಹಾಗೆ ಈ ಹರಿ ಯಾರು ಅನ್ನೋದನ್ನು ಸಹ ತಿಳ್ಕೊಳ್ಳೋಣ. ಓಕೆ, ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮು ಬ್ಲಾಗ್ಸ್. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್.